ಸರ್ಕಾರ ಇರೋ ಸಂದರ್ಭದಲ್ಲಿ ಇನ್ನೊಂದ್ಸತಿ ಕೇಳಿಸ್ಕೊಳ್ಳೋಣ ಸರ್, ಇನ್ನೊಂದ್ಸತಿ ಕೇಳಿಸ್ಕೊಳ್ಳೋಣ ಅಥವಾ ಹೇಳ್ತೀರಾ? ಅದೇನು ತಗೊಂಡಿದ್ರು 14 ಸಿದ್ದರಾಮಯ್ಯ ಸಾಹೇಬ್ರು ಅದೇನು ತಗೊಂಡಿದ್ರು 14-18 ಸೈಟು, ಅದು ಬಹುಶಃ ಅವರ ಗಮನಕ್ಕೆ ಬರದಲೇ ಇದ್ದು ಅವ್ರು ಯಾರೋ ಅವ್ರ ಸಂಬಂಧಿಕರೋ ಬಾಮೈದನೋ ಇನ್ಯಾರೋ ಏನೋ ಮಾಡಿದ್ದಾರೆ ಅಂತಲೇ ಅಂದ್ಕೊಳ್ಳೋಣ. ಆ ಸಂದರ್ಭದಲ್ಲಿ BJP ಸರ್ಕಾರ ಇದ್ದೂ ಕೂಡ ಇಂಥದ್ದೊಂದು ಮಣ್ಣು ತಿನ್ನೋ ಕೆಲಸ ಆಗಿದೆ ಅಂತಲೂ ಅಂದ್ಕೊಳ್ಳೋಣ. ಏನ್ ಕೆಲಸ ಸರ್ ಅದು? ಏನ್ ಕೆಲಸ ಅಲ್ಲ, ಏನ್ ಹೇಳಿದ್ರು ಸರ್ ಅವ್ರು? ಹಗರಣದ CBI ತನಿಖೆ ಆಗ್ಲಿ ಅಂತ ಯಾರ ಹತ್ರ ಕೂತ್ಕೊಂಡ್ವಿ ನಾವು? ಬರೀ ಈ ವರ್ಷದ್ದಲ್ಲ, BJP ಅವರೇ ಮಣ್ಣು ತಿಂದಿರ್ಲಿ, JDS ಅವರೇ ತಿಂದಿರ್ಲಿ, ಎಲ್ಲರದ್ದು ತನಿಖೆ ಮಾಡ್ಲಿ. ತನಿಖೆ ಮಾಡಕ್ ನಿಮ್ಗೆ ಯಾಕೆ ಹೆದರಿಕೆ? ನಿಮ್ ಯೋಗ್ಯತೆಗೆ ತನಿಖೆ ಮಾಡಕ್ ಆಗಲ್ಲ. BJP ತಾನೆ ಮಾಡ್ರಿ, ಯಾಕೆ ಮಾಡ್ತಿಲ್ಲ? ಆ SIT ಅವರು ನೋಟಿಸ್ ಕೊಡಕ್ಕೆ ಹೆದರ್ಕೊಂತಾರೆ, ತಗೊಂಡ್ಬಂದು ಇದು ಬಂದಾಗ ಹೆದರ್ಕೊಂತಾರೆ. ನೀವು BJP ಇನ್ವಾಲ್ವ್ ಆಗಿದ್ದಾರೆ ತಾನೆ? ನಾವೇ ಸ್ಪಷ್ಟವಾಗಿ ಹೇಳ್ತಾ ಇದೀವಿ, ಕೊಡಿ CBI ತನಿಖೆ. ತಾಕತ್ತಿದ್ರೆ, ದಮ್ಮು ತಾಕತ್ತಿದ್ರೆ ಸಿದ್ದರಾಮಯ್ಯನವರೇ ಕೊಡಿ CBI ತನಿಖೆಗೆ. ಎಲ್ಲ 10 ವರ್ಷದಿಂದಲೂ ತಗೊಂಡ್ಬನ್ನಿ. ನಿಮ್ ಕೈ ಯೋಗ್ಯತೆ ಇಲ್ಲ. ರಾಜಕಾರಣದಲ್ಲ, ಇವತ್ತು ಯೋಗ್ಯತೆ ನೈತಿಕತೆ ಬಗ್ಗೆ ಪ್ರಶ್ನೆ ಮಾಡೋರು ಒಂದು ಮಾತನ್ನ ಸ್ಪಷ್ಟವಾಗಿ ಇದು ತಲೆಯಲ್ಲಿ ಇಟ್ಕೊಂಡು ಮಾತಾಡಬೇಕು. ಏನು ಅಂತ ಹೇಳಿದ್ರೆ, ಈ ದೇಶದಲ್ಲಿ ಮೊದಲನೇ ಬಾರಿಗೆ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಅರೆಸ್ಟ್ ಆದದ್ದು ಕರ್ನಾಟಕ ರಾಜ್ಯದಲ್ಲಿ. ಭ್ರಷ್ಟಾಚಾರದಲ್ಲಿ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರಿಕ್ರೂಟ್ಮೆಂಟ್ ಕೇವಲ 2 ವರ್ಷಗಳ ಹಿಂದೆ ರಾಜೀನಾಮೆ ಕೊಟ್ಟರೆ ಚಂದ್ರಶೇಖರ್ ಅವರೇ, ಈಗ ರಜಾಕ್ ಜಿ ಈಗಷ್ಟೇ ಸಮೀವುಲ್ಲಾ ಸರು ಗವರ್ನರ್ ಬಗ್ಗೆ ಪ್ರಸ್ತಾಪ ಮಾಡುವಾಗ ನೀವು ಇದು ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿದ್ರಿ. ಯಾಕೆ ಗವರ್ನರ್ ಅವರು ಅನುಮತಿ ಕೊಟ್ಟರೆ ಅದ್ರ ಬಗ್ಗೆ ಪ್ರಶ್ನೆ ಮಾಡೋಂಗಿಲ್ಲ. ಈಗ ಹಂಸರಾಜ್ ಭಾರದ್ವಾಜ್ ಅವರ ಬಗ್ಗೆ ನೀವು ಯಡಿಯೂರಪ್ಪ ಪ್ರಕರಣದಲ್ಲಿ ಒಂಥರ ಸಿದ್ದರಾಮಯ್ಯ ಅವರು ಒಂಥರ ಯಾಕೆ ಡಬಲ್ ರೀತಿ ಸ್ಟೇಟ್ಮೆಂಟ್ ಡಬಲ್ ರೀತಿಯಲ್ಲಿ ಯಾಕೆ ಹಂಸರಾಜ್? ಅದೇ ಎಕ್ಸಾಕ್ಟ್ಲಿ ಸಮೀವುಲ್ಲಾ ಸರ್ ಹೇಳ್ತಿದ್ರಲ್ಲ, ಉತ್ತರ ಕೊಡಿ ಅದಕ್ಕೆ. ಹಂಸರಾಜ್ ಭಾರದ್ವಾಜ್ ಅವರ ಅನುಮತಿ ಕೊಟ್ಟರೆ ಅವ್ರ ಏಜೆಂಟು. ಈಗ ಇನ್ ಕೇಸ್ ಇವ್ರು ಈ ಗವರ್ನರ್ ಕೊಟ್ಬಿಟ್ರೆ ಒಂದಾದ್ರೂ ಆರೋಪ ಸಾಬೀತಾಗಿದ್ರೆ ಎಲ್ಲದಿಂದ ಖುಲಾಸೆ ಹೆಂಗಾಯ್ತು? ಯಡಿಯೂರಪ್ಪನವ್ರದ್ದು ಹೈಕೋರ್ಟ್ ಇಂದ ಖುಲಾಸೆ ಆಯ್ತು, ಸುಪ್ರೀಂ ಕೋರ್ಟ್ ಇಂದ ಖುಲಾಸೆ ಆಯ್ತು, ಅಂದ್ರೆ ಆರೋಪಗಳೆಲ್ಲ ಖುಲಾಸೆ ಆಯ್ತು ಅಂತ ಹೇಳಿದ್ರೆ ಅದು ಮಾಡಿರ್ತಕ್ಕಂಥ ಇದ್ರ ಹುನ್ನಾರ ಇತ್ತು. UPA ಸರ್ಕಾರದ ಹುನ್ನಾರಕ್ಕೆ ಯಡಿಯೂರಪ್ಪನಿಗೆ ಪರ್ಮಿಷನ್ ಕೊಟ್ಟಿದ್ದು. ಈಗ BJP, JDS, ಕಾಂಗ್ರೆಸ್ ಒಂದು ಸ್ಟೇಟ್ಮೆಂಟ್ ಅನ್ನು ಮಾಡ್ತಾರೆ. ಪ್ಯಾನೆಲ್ ಡಿಸ್ಕಷನ್ನಲ್ಲೋ ಅಥವಾ ಆನ್ ದಿ ಫ್ಲೋರ್ ಆಫ್ ದಿ ಹೌಸಲ್ಲಿ ಇಮ್ಯುನಿಟಿ ಇರುತ್ತೆ, ಬೇಕಾದ ಮಾತಾಡ್ಕೋಬೋದು ಅಂತ ಮಾತಾಡ್ತಾರೆ. ಮೇಕಿಂಗ್ ಎ ಸ್ಟೇಟ್ಮೆಂಟ್ ಆ್ಯಂಡ್ ಪ್ರೂವಿಂಗ್ ಇನ್ ದಿ ಕೋರ್ಟ್ ಆಫ್ ಲಾ ಇಸ್ ಕಂಪ್ಲೀಟ್ಲಿ ಡಿಫರೆಂಟ್. ನೀವು ಈ ಕೇಸನ್ನು ಕೋರ್ಟ್ ಆಫ್ ಲಾ ಹೋದಾಗ ಡೈರೆಕ್ಟಾಗಿ CM ಇನ್ವಾಲ್ವ್ಮೆಂಟ್ ಇದೆ ಎಸ್ಟಾಬ್ಲಿಷ್ ಮಾಡಬೇಕಾಗಿ ಬರುತ್ತೆ. ಈಗ ಟ್ರೆಜರಿಯಿಂದ ಹಣ ಹೋಯ್ತು ನಿಜ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬರುತ್ತೆ ನಿಜ, ಹಂಗಂತ ಹೇಳಿ CM ದುಡ್ಡು ರಿಲೀಸ್ ಮಾಡ್ತಿದ್ದಾರೆ ಅಂತ ನೀವು ಎಸ್ಟಾಬ್ಲಿಷ್ ಮಾಡಬೇಕಾಗಿ ಬರುತ್ತೆ. ಆಗ ಮಾತ್ರ ಅವರ ಆರೋಪಿ ಅಂತ ಪ್ರೂವ್ ಮಾಡಬೇಕಾಗುತ್ತೆ. ಅದು 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 ದೊಡ್ಡ ಪ್ರೋಸೆಸ್, ಅದು ಮಾಮೂಲಿ ಪ್ರೋಸೆಸ್ ಅಲ್ಲ. ಈವನ್ ಮೂಡಾ ಕೇಸಲ್ಲೂ ಕೂಡ ನಮಗೆ ಮೇಲ್ನೋಟಕ್ಕೆ ಅವ್ರು DCM ಆಗಿದ್ರು ಮತ್ತೆ ಈ ತರದ್ದೆಲ್ಲ ಇತ್ತು, ಅವ್ರು ಆದಾಗ ನಡೆದಿದೆ ಅಂತ ನಾವೆಲ್ಲ ಹೇಳ್ತೀವಿ. ನೀವು ಈಗ 4 ಕೋಟಿಗಿಂತ ಜಾಸ್ತಿ ಟ್ರೆಜರಿಯಿಂದ ಟ್ರಾನ್ಸ್ಫರ್ ಆಗ್ಬೇಕಾದ್ರೆ ಫೈನಾನ್ಸ್ ಮಿನಿಸ್ಟ್ರಿಂದ ಅಪ್ರೂವಲ್ ಬರಬೇಕಾಗಿತ್ತು. 40 ಕೋಟಿ ಹೋಗಿರೋದು ಸರ್, ಹೇಗೆ ಹೋಗಿ ಸಾಧ್ಯ? 40 ಕೋಟಿ ಟ್ರೆಜರಿಯಿಂದ ಮುಖ್ಯಮಂತ್ರಿಗಳು ನಾನು ಮತ್ತೆ ಎಲ್ಲಿಂದ ಪ್ರಾರಂಭ ಮಾಡದೆ ಚರ್ಚೆ ಅಲ್ಲಿಗೆ ಬರ್ತೀನಿ. 135 ಶಾಸಕರ ಬಲದೊಂದಿಗೆ ಸರ್ಕಾರವನ್ನ ನಡೆಸಬೇಕಾಗಿದ್ದ ಕಾನ್ಫಿಡೆನ್ಸ್ ಅನ್ನ 2 ಹಗರಣಗಳ ಸುಳಿಯಲ್ಲಿ ಸಿಲುಕಿ ಕಡಿಮೆ ಅಂತೂ ಆದಂಗೆ ಕಾಣ್ತಾ ಇದೆ ಕಾನ್ಫಿಡೆನ್ಸ್. ಏನ್ ಹೇಳ್ತೀರಿ? ಅಲ್ಲ, ಅವರು ಈ ರಾಜ್ಯದಲ್ಲಿ ನಾನು ಈಗಾಗಲೇ 5 ವರ್ಷ ಭಾಳ ಪ್ರಾಮಾಣಿಕವಾಗಿ ಸ್ವಚ್ಛವಾದ ಆಡಳಿತ ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಜನರ ಮುಂದೆ ಹೋಗಿ 135 ಸ್ಥಾನ ತಗೊಂಡು ಇವತ್ತು ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು ಯಾವಾಗ ಸರ್ಕಾರ ಸ್ಟಾರ್ಟ್ ಆಯ್ತು ಅವತ್ತಿಂದನೇ ಹಗರಣಗಳು ಸ್ಟಾರ್ಟ್ ಆದವು. ಇವರು ಯಾವ ಮಟ್ಟಿಗೆ ಇಡೀ ಜೀವನ 40 ವರ್ಷ ಜೀವನದಲ್ಲಿ ಕ್ಲೀನ್ ಇಮೇಜ್ನ ಒಂದು ಬಿಲ್ಡಪ್ ಮಾಡ್ಕೊಂಡು ಬಂದಿದ್ರು ಅವರು. ಈ ಸರ್ಕಾರದಲ್ಲಿ ಇವತ್ತು ಉಸಿರು ಬರ್ತಾ ಇಲ್ಲ, ಅವ್ರಿಗೆ ಮಾತಾಡೋಕ್ಕೆ ಮಾತು ಬರ್ತಾ ಇಲ್ಲ ಅಂತಂದ್ರೆ ತೊಡೆ ತಟ್ಟರು, ಪ್ರತಿಯೊಂದಕ್ಕೂ ತೋಳು ತಟ್ಟರು. ಎಂಥ ಘಟನ ನಾಯಕರನ್ನು ಎದುರಿಸರು, ಅಂಥ ವಾಗ್ಮಿ, ಅಂಥ
ಇವರವರು ನಾಯಕರು ಇವತ್ತು ಮಾತು ಬರ್ತಾ ಇಲ್ಲ, ವಿರೋಧ ಪಕ್ಷದ ಅಲ್ಲಿ ನಾಯಕರುಗಳು ಕೇಳೋ ಕ್ವಶನ್ಗೆ ಉತ್ತರ ಬರ್ತಾ ಇಲ್ಲ ಅಂದ್ರೆ ಈಗ ಪ್ರತಿಯೊಬ್ಬ ಈ ರಾಜ್ಯದ ಪ್ರಜೆಗೆ ಗೊತ್ತಾಗುತ್ತೆ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಅದು ಸುಮ್ಮನೆ ಸೈಲೆಂಟ್ ಆಗಿ ನಿಂತ್ಕೊಳ್ಳೋ ಸಿದ್ದರಾಮಯ್ಯ ಅಲ್ಲ ಅವರು. ಅವ್ರು ಆ ರೀತಿ ನಿಂತ್ಕೊಂಡಿದ್ದಾರೆ ಕೈ ಕಟ್ಕೊಂಡು ಹಿಂದೆಗಡೆ ಅಂತಂದ್ರೆ ಖಂಡಿತ ಅವ್ರ ಮುಖ, ಅವ್ರ ಬಾಡಿ ಲ್ಯಾಂಗ್ವೇಜ್ ಹೇಳ್ತಾ ಇದ್ದಾರೆ ಅವ್ರು ತಪ್ಪು ಮಾಡಿದ್ದಾರೆ. ಬಾಡಿ ಲ್ಯಾಂಗ್ವೇಜ್ ಇಂದ ಆರೋಪಿಗೆ ನೀವು ಹೌದು ಸರ್, ಮುಖ್ಯಮಂತ್ರಿಗಳು ಹೇಳಿ, ನೀವೇ ಹೇಳ್ಬೇಕು. ನೋಡಿ, ಟೀಚರ್ ರಿಕ್ರೂಟ್ಮೆಂಟ್ ಸ್ಕ್ಯಾಮ್ ಅಂತ ಒಂದು ಸ್ಕ್ಯಾಮ್ ನಡೀತು ಈ ರಾಜ್ಯದಲ್ಲಿ. ರಾಜ್ಯದ ಜನತೆ ಮೊದಲನೇ ಬಾರಿ ನೋಡಿದ, ಅವಾಗ ಇಡಿ ಬಂದಿರ್ಲಿಲ್ಲ. ಸನ್ಮಾನ್ಯ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು. ಸ್ಕೂಲಲ್ಲಿ ಟೀಚಿಂಗ್ ಮಾಡ್ಕೊಂಡು ನಿಂತಿರುವ ಟೀಚರ್ಗಳನ್ನ ಅರೆಸ್ಟ್ ಮಾಡಿಕೊಂಡು ಇದೇ ಬಿಜೆಪಿ ಸರ್ಕಾರ ಅರೆಸ್ಟ್ ಮಾಡ್ಕೊಂಡು ಹೋಯ್ತು. ಟೀಚರ್ ರೆಕ್ರೂಟ್ಮೆಂಟ್ ಸ್ಕ್ಯಾಮ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸ್ಕ್ಯಾಮ್ ಅಲ್ಲಿ, PSI ರೆಕ್ರೂಟ್ಮೆಂಟ್ ಸ್ಕ್ಯಾಮ್ ಅಲ್ಲಿ ಎಷ್ಟು ಪೊಲೀಸ್ನವ್ರಿಗೆ ಇವರು ಎಷ್ಟೆಷ್ಟು ರೂಪಾಯಿ ತಗೊಂಡ್ರು. ನೀವು ಅಬ್ಜೆಕ್ಟ್ ಮಾಡಬೇಡಿ ಮೇಡಮ್, ನಾನು ಅಬ್ಜೆಕ್ಟ್ ಮಾಡ್ತಿಲ್ಲ, ಪ್ರಶ್ನೆ ಕೇಳ್ತಿದ್ದೀನಿ. ಇದನ್ನು ಸೇರಿಸಿ ಉತ್ತರ ಕೊಡಿ, ಇದನ್ನು ಸೇರಿಸಿ ಉತ್ತರ ಕೊಡಿ. ಅವತ್ತು ಬೊಮ್ಮಾಯಿ ಅವರು ಹೇಗೆ ಸಂಕಷ್ಟದಲ್ಲಿದ್ರು ಉತ್ತರ ಕೊಡ್ಲಿ, ಉತ್ತರ ಕೊಡ್ಲಿ ಅವರು, ಉತ್ತರ ಕೊಡ್ಲಿ. ಅವತ್ತು ಬೊಮ್ಮಾಯಿ, ಇವತ್ತು ಸಿದ್ದರಾಮಯ್ಯ. ಕೇಳಿ ಮೇಡಮ್, ಕೋವಿಡ್ ಸ್ಕ್ಯಾಮ್ ಅಂತ ಒಂದು ಸ್ಕ್ಯಾಮ್ ಆಯ್ತು. ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ಅಲ್ಲಿ 10,000 ಬೆಡೆಡ್ ಕೋವಿಡ್ ಹಾಸ್ಪಿಟಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಷ್ಟು ಬೆಡ್ಗಳು ಅದು ಇದು ಎಲ್ಲ ತಗೊಂಡು ಕೇವಲ ಒಬ್ಬ ಅಡ್ಮಿಟ್ ಆಗಿಲ್ಲ. ಅಲ್ಲಿ ಕಂಡು ಬಂದಿದ್ದು ಕಂಡು ಬಂದಿದ್ದು ಚಂದ್ರಶೇಖರ್ ಜಿ, ಹಗರಣ ನಡೆದಿಲ್ಲ ಅಂತ ನಾವು ಯಾರು ಹೇಳ್ತಾ ಇಲ್ಲ. ಬೊಮ್ಮಾಯಿ ಅವರಿಗೆ ಸಿದ್ದರಾಮಯ್ಯ ಅವರಿಗೆ ವ್ಯತ್ಯಾಸ ಎಲ್ಲಿ ಬಂತು? ಸುಂಗಾಯ್ತು ಆರೋಪ. ಕಾಮನ್ ಸ್ಟ್ರಾಟಜಿ ನೋಡಿ, ಅಲ್ಲಿ ವಿಧಾನಸೌಧದಲ್ಲಿ ಅಲ್ಲಿ ಸಿದ್ದರಾಮಯ್ಯನವ್ರಿಗೆ ಮಾತಾಡಕ್ ಬಿಡ್ಬೇಡಿ ಓ ಅಂತ ಕೂಗಿ, ಅಲ್ಲಿ ಮೋದಿ ಅವರಿಗೆ ಮಾತಾಡಕ್ ಬಿಡ್ಬೇಡಿ, ಅಲ್ಲಿ ಮೋದಿ ಅವ್ರಿಗೂ ಮಾತಾಡಕ್ ಬಿಡ್ಬೇಡಿ. ಒಟ್ಟಾರೆ ಕ್ಲಿಯರ್ ಆಗಿ ಗೊತ್ತಾಗ್ತಿರೋದು, ಸಮೀವುಲ್ಲಾ ಸರ್ ಕೂಡ ಒಪ್ಕೊಳ್ತಾರೆ, ಸಮಯ ಇದ್ದದಷ್ಟೇ. ಬಟ್ ಈ ವಿಚಾರದ ಚರ್ಚೆ ಇಲ್ಲಿಗೆ ನಿಲ್ಲೋದಿಲ್ಲ ಅನ್ನೋದಂತೂ ಖಾತ್ರಿ. ಸಮೀವುಲ್ಲಾ ಸರ್ ಕೂಡ ಒಪ್ಕೊಳ್ಬಹುದು. ನೋಡಿ, ಯಾವಾಗ ಮಾತನಾಡ್ಲಿಕ್ಕೆ ಅವಕಾಶಗಳು ಕಡಿಮೆ ಇರುತ್ತೆ ಅಂದ್ರೆ ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಪಾಸಿಬಿಲಿಟೀಸ್ ಕಮ್ಮಿ ಇರುತ್ತೆ, ಜೋರ್ ಗಲಾಟೆ ಮಾಡ್ಬಿಡೋದು. ಇವರು ಗಲಾಟೆ, ಅವರು ಗಲಾಟೆ, ಕೇಂದ್ರದಲ್ಲಿ ಕಾಂಗ್ರೆಸ್, ರಾಜ್ಯದಲ್ಲಿ ಬಿಜೆಪಿ ಗಲಾಟೆ ನಡುವೆ ಮರಿಬಾರ್ದು ಅನ್ನೋ ಕಾರಣಕ್ಕೆ ಪದೇ ಪದೇ ವಾಲ್ಮೀಕಿ ಮೂಡ ಹಗರಣದ ಅಪ್ಡೇಟ್ಗಳನ್ನ, ಈ ವಿಚಾರದ ಆಳವಾದ ಚರ್ಚೆಯನ್ನ ನಿಮ್ಮ ಮುಂದಿಡುವ ಪ್ರಾಮಾಣಿಕ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಿದೆ. ಇವತ್ತಿನ ಚರ್ಚೆಗೆ ಸಮಯ ಇದ್ದಿದ್ದಷ್ಟೇ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.